ಈಗ ಏನು ಮಾಡ್ತಾ ಇದೀವಿ ನಾವು, ಈಶಾನ್ಯ ಈಶಾನ್ಯ ಬೆಳಿಬೇಕು, ಬೆಳೆದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಪ್ಕೊಂಡ್ರೆ ಅದೇ ಬೆಳಿಬೇಕು ಅಂತ ಹೇಳಿದ್ರೆ ಏನು 10 ಅಡಿ, 20 ಅಡಿ, 30 ಅಡಿ ಬೆಳೆಯೋದಲ್ಲ, ಈಶಾನ್ಯ ಬೆಳೆಸೋದಲ್ಲ. ಏನು ನಮ್ಗೆ ಗಾಡ್ಯಾಕ್ ಹೋಗೋದು ಅರ್ಧ ಇಂಚು, ಒಂದು ನೂಲು ಬೆಳೆಸ್ಕೊಂಡ್ರೆ ಸಾಕು. ನಾವು ಒಂದು 2 1 ಬೆಳೆಸ್ಕೊಂಡ್ರೆ ಸಾಕಷ್ಟೇ ಈಶಾನ್ಯ ಮೇಲೆ ಗೋಡೆನ, ಮೇನ್ ಗೋಡೆ ಬಂದಾಗ. ಇವ್ರು ಏನು ಮಾಡ್ತಾರೆ, ಈಶಾನ್ಯ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಎಕ್ಸ್ಟ್ರಾ ಪೋರ್ಟಿಕ್ ಹಾಕಿ ಇಲ್ಲಿ ಹಿಂಗೆ ಪೋರ್ಟಿಕ್ ತಗೋತಾರೆ. ಇದು ಬೆಳೆಸ್ತಾ ಇದ್ದಾರೆ ಪೋರ್ಟಿಕ್ನ. ಇದು ಪೋರ್ಟಿಕ್ ಹಾಕಿ ಬೆಳೆಸೋದು ಓಕೆ, ಆದರೆ ಇಲ್ಲಿ ಕಂಡೀಷನ್ ಅಪ್ಲೈ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇವರಿದ್ದು ಬೆಳೆಸಿದಾಗ ಏನಾಗುತ್ತೆ, ನಮಗೆ ಟೋಟಲ್ ಮನೆಗೆ ಬಂದಾಗ 5 ಮೂಲೆ ಆಗೋಯ್ತು. ಈಗ ನಮ್ಮದು ಮೂಲೆ ಕಟ್ಟಾಗಿ ಎಕ್ಸ್ಟ್ರಾ ಬೆಳೆಸ್ಕೊಂಡಿದ್ದೀವಿ ನಾವು. ನಮಗೆ ಬಾಕ್ಸ್ ಥರ ಸರಿಯಾಗಿ ಸಿಗಲ್ಲ ನಮಗೆ ಅದು. ಆಗ ಏನು ಮಾಡ್ಬೇಕು ನಾವು, ಇವರು ಈಸ್ಟ್ ರೋಡು ಇರೋರಂಥವ್ರು, ಈಸ್ಟ್ ರೋಡ್ ಇರೋಂಥವ್ರು, ಪೂರ್ವ ರೋಡ್ ಇರೋಂಥವ್ರು ಇಲ್ಲಿ ನಾವು ಈ ಬೆಳೆಸ್ಬೇಕು ಅಂತ ಹೇಳಿದ್ರೆ, ಅಂದರೆ ಇದನ್ನ ನೀವು ಪೋರ್ಟಿಕ್ ಆಗಿ ಬೆಳೆಸ್ಬೇಕು ಅಂತ ಹೇಳಿದ್ರೆ ಅದೇ ಸ್ಟ್ರೈಟ್ ನಮ್ಮ ಸಮ ತಗೊಂಡು ಸ್ಟೆಪ್ ಮಾಡ್ಕೋಬೇಕಿಲ್ಲ ನಮ್ಗೆ ಇಲ್ಲಿ. ಈ ರೀತಿ ಸ್ಟೆಪ್ ಮಾಡ್ಬೇಕು ನಮ್ಗೆ ಇಲ್ಲಿ. ಆಗ ಏನಾಗುತ್ತೆ, ನಮಗೆ ಅದು ಈಕ್ವಲ್ ಮ್ಯಾಚ್ ಆಗುತ್ತೆ ನಮಗೆ. ಅಂದರೆ ಇಲ್ಲೂ ನಮಗೆ ಭಾರ ಬಿದ್ದಾಗ ಈಶಾನ್ಯದಲ್ಲಿ ಅದರ ಆಪೋಸಿಟ್ ಬಂದು ಆಗ್ನೇಯ ಮೂಲೆಯಲ್ಲೂ ನಮಗೆ ಭಾರ ಬೀಳ್ತು, ನಮ್ಗೆ ಈಕ್ವಲ್ ಮ್ಯಾಚ್ ಆಯಿತು. ಹಿಂಗಿದ್ದಾಗ ಮಾತ್ರ ನಾವು ತಗೊಬೋದು, ಈಶಾನ್ಯನ ಬೆಳೆಸ್ಕೊಬೋದು. ಅಕಸ್ಮಾತ್ ಇಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಈಶಾನ್ಯ ಬೆಳೆಸಿದ್ರು, ನಾನು ನೋಡಿರೋ ಪ್ರಕಾರ ಇಲ್ಲಿ ಮೆಟ್ಲು ಕೊಟ್ಟರು, ಇಲ್ಲಿ ಮೆಟ್ಲು ಕೊಟ್ಟರು. ಈ ರೀತಿ ಮೆಟ್ಲು ಕೊಟ್ಟಾಗ ಈಗ ಇಲ್ಲಿ ಮೈನಸ್ಗಳು 2 ಮೈನಸ್ ಆಗೋಯ್ತು ನಮಗೆ. ಒಂದು ಹೆಂಗೆ ಅಂತ ಹೇಳಿದ್ರೆ, ಈಶಾನ್ಯ ಬೆಳೀತು, ಇಲ್ಲಿ ಭಾರ ಬೀಳ್ತು, ಆಗ ಏನಾಯ್ತು, ಇದು ಕಟ್ಟಾಯ್ತು ಅಂತಲೇ ಲೆಕ್ಕ. ನಮಗೆ ವಾಸ್ತು ದೋಷನೇ ಇದೆ ನಮಗೆ. ಜೊತೆಗೆ ಏನಾಯ್ತು, ಇಲ್ಲಿ ಉಚ್ಚಸ್ಥಾನ ಬಂದಾಗ ಇಲ್ಲಿ ನಮಗೆ ದಕ್ಷಿಣ ಆಗ್ನೇಯ ಇಲ್ಲಿ ಮೆಟ್ಲು ಹಾಕಿದ್ರು ನಮಗೆ. ಇದು ನಮ್ಗೆ ಏನಾಯ್ತು, ಇದುವೇ ಇಲ್ಲಿ ಬಂದಾಗ ಮೆಟ್ಲು ಬಂದಾಗ ಆಪೋಸಿಟ್ ಹಾಕಿದಾಗ ಇದು ನೀಚ ಸ್ಥಾನದಲ್ಲಿ ನಮಗೆ ಉಚ್ಚ ಸ್ಥಾನದಲ್ಲಿ ನೀಚ ಸ್ಥಾನಗಳಲ್ಲಿ ಮೆಟ್ಲು ಬರಬೇಕು. ಫಸ್ಟ್ ಆಫ್ ಆಲ್ ನಾವು ಉಚ್ಚ ಸ್ಥಾನದಲ್ಲಿ ಮೆಟ್ಲು ಹಾಕಿದ್ದು ನಾವು ಇಲ್ಲಿ, ಇದೊಂದು ಫಾಲ್ಟ್ ಆಯಿತು. ಜೊತೆಗೆ ನಮಸ್ಕಾರ ಎಲ್ಲರಿಗೂ, ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರುಭ್ಯೋ ನಮಃ. ವೀಕ್ಷಕರೇ, ಈ ದಿನ ನಮಗೆ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಈಶಾನ್ಯ ಬೆಳಿಬೋದು, ಬೆಳೆದ್ರೆ ಒಳ್ಳೇದು ನಮ್ಗೆ ಈಶಾನ್ಯ ಬೆಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ನಮಗೆ ಬೆಳೆದಾಗ ಅದರ ಆಪೋಸಿಟ್ ಏನಿದ್ರೆ ನಮಗೆ ಒಳ್ಳೇದಾಗುತ್ತೆ. ಪೂರ್ವ ರೋಡ್ ಇದ್ದಾಗ ಯಾವ ರೀತಿ ಬೆಳಿಬೇಕು, ಆಮೇಲೆ ಉತ್ತರ ರೋಡ್ ಇದ್ದಾಗ ಯಾವ ರೀತಿ ಬೆಳಿಬೇಕು, ಈಶಾನ್ಯ ಅಂತ ತೋರಿಸ್ಕೊಡ್ತೀನಿ. ಅದೇ ರೀತಿ ನಮಗೆ ಈಗ ಪಶ್ಚಿಮ ಅಂದರೆ ವೆಸ್ಟ್ ಸೈಡು ರೋಡ್ ಬಂದಾಗ ಅಲ್ಲಿ ನಮಗೆ ಯಾವ ರೀತಿ ಬೆಳಿಬೇಕು, ಇದು ನಮಗೆ ಎಕ್ಸ್ಟ್ರಾ ಪೋರ್ಟಿಕೆಲ್ಲ ಹಾಕೊಳ್ತೀವಲ್ಲ, ಪೋರ್ಟಿಕೆ ಯಾವ ರೀತಿ ಬರಬೇಕು ಅಂತ ನಾನು ತೋರ್ಸೋಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೊದಲಿಗೆ ನಮ್ಮ ಮನೆಗಳಲ್ಲಿ ವಾಸ್ತು ಇಲ್ದೇ ನಾವು ಫುಲ್ಲು ಮುಳುಗ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಇದ್ದವ್ರಿಗೂ ನಾವು ಏನು ಮಾಡ್ತೀವಿ ಅಂದರೆ, ನಮಗೆ ಕಾಲ್ ಮಾಡಿದಾಗ ನಾವು ನಿಮಗೆ ಸಜೆಷನ್ ಕೊಡ್ತೀನಿ, ತೊಂದರೆ ಇಲ್ಲ. ನಿಮಗೆ ಈಗ ನಮಗೆ ಫೀಸು ಹಾಕೋಕ್ಕಾಗ್ತಾಯಿಲ್ಲ, ಒಂದು ಮಿನಿಮಮ್ ಇಷ್ಟೇ ಇರೋ, ಸ್ವಲ್ಪನೇ ಇರೋದು ಅಂದ್ರೆ ತೊಂದರೆ ಇಲ್ಲ. ನೀವು ಕಾಲ್ ಮಾಡಿ, ನಾನು ರಿಸೀವ್ ಮಾಡ್ತೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸುಮಾರು ಜನ ಕಾಲ್ ಮಾಡಿದಾಗ ನೀವು ರಿಸೀವ್ ಮಾಡ್ತೀರೋ ಇಲ್ವೋ, ನೀವು ಮಾತಾಡ್ತೀರಿ ಇಲ್ವೋ ಅಂತ ಅಂದ್ಕೊಂಡಿದ್ದು, ಮಾತಾಡ್ತಿದ್ದೀರಾ ಅಂತ ಹೇಳ್ತಿದ್ದೀವಿ. ನಾವು ಯಾರು ಕಾಲ್ ಮಾಡೋದು ರಿಸೀವ್ ಮಾಡ್ತೀವಿ, ಬ್ಯುಸಿ ಇದ್ದಾಗ ಕಟ್ ಮಾಡಿರ್ತೀವಿ, ಇಲ್ಲ ಎತ್ತಕ್ಕಾಗಿಲ್ಲ ಅಂದರೆ ಬ್ಯುಸಿ ಇದ್ದಾಗ ಪುನಃ ರಿಟರ್ನ್ ಕಾಲ್ ಮಾಡ್ತೀವಿ. ಕಾಲ್ ಮಾಡಿ ಸಜೆಷನ್ ತಗೊಳ್ಳಿ. ಇದರಲ್ಲಿ ಏನು ಅಂತ ಹೇಳಿದ್ರೆ, ನಾವು ಎಲ್ಲ ಮುಳುಗ್ತಾ ಇದ್ದೀವಿ ಅಂತ ಹೇಳಿದಾಗ ನಾವು ಒಂದು ಹಗ್ಗ ಕೊಟ್ಟು ಎಳೆಯುವಂಥ ಪ್ರಯತ್ನ ಮಾಡ್ತೀವಿ. ಅಂದರೆ ನಾವು ನಿಮ್ದು ಏನು ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಾವು ಇಲ್ಲೇ ನೋಡಿ ಅದನ್ನ ನಿಮಗೆ ಯಾವ ರೀತಿ ಅಂತ ಅನಲೈಸ್ ಮಾಡಿಸ್ಕೊಂಡು, ಸ್ವಲ್ಪ ನೀವು ಸ್ಕೆಚ್ ನಿಮ್ಮ ಮನೇದು ಏನಿದೆ ಅದನ್ನ ಬರೆದು ಕಳಿಸಿಸ್ಕೊಂಡು, ಯಾವ ರೀತಿ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಅಲ್ಲೇ ನಾವು ಪರಿಹಾರ ಕೊಡೋಕ್ಕೆ ಇದು ಮಾಡ್ತೀವಿ, ಪರಿಹಾರ ಕೊಡ್ತೀವಿ ನಾವು ನಿಮಗೆ. ಅಕಸ್ಮಾತ್ ನಮ್ಗೇನು ಗೊತ್ತಾ, ಇದರಲ್ಲಿ ನೀವು ವಿಸಿಟೇ ಮಾಡಬೇಕು ಅಂತ ಹೇಳಿದಾಗ ವಿಸಿಟ್ ಕೊಡ್ತೀವಿ. ನಮಗೆ ವಿಸಿಟ್ ಮಾಡಿಸ್ಕೊಳಕ್ಕಾಗಲ್ಲ, ನಮಗೆ ಅಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಫೋನಲ್ಲೇ ವಿಸಿಟಿಂಗ್ನ ಸಜೆಷನ್ ತಗೊಬೋದು. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ನಾವು ಕೈ ಹಗ್ಗ ಕೊಟ್ಟು ನೀವು ಮುಳುಗ್ತಾ ಇರೋದನ್ನ ಎತ್ತಿ ಎಳಿಬೋದು ಅಷ್ಟೇ ಹೊರತು, ಏನು ಮಾಡೋದಂದರೆ 100% ಸಿಗಲ್ಲ. ಇದರಲ್ಲೊಂದು 25% 30% ವರ್ಕ್ ಆಗ್ಬೋದು. ಯಾಕಂದ್ರೆ ನಾವು ನಿಮ್ಮ ಜಾಗ ನೋಡಿರೋದಿಲ್ಲ, ನಾವು ನಿಮ್ಮ ಏನು ಹೇಳ್ತೀರಾ ಅದರ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅದನ್ನ ಅನಲೈಸ್ ಮಾಡ್ಬಿಟ್ಟು ಈ ರೀತಿ ಇರಬೇಕು ಅಂತ ಚೇಂಜಸ್ ಮಾಡ್ಬೋದು. ಇಲ್ಲಿ ಥಿಂಕ್ ಮಾಡಿಬಿಟ್ಟು ಕೊಡ್ಬೋದು ನಾವು ಅಷ್ಟೇ. ನಾವು ಅದರಲ್ಲಿ ನಿಮ್ಮದು ಅಕ್ಕಪಕ್ಕ ಮನೇಲಿ ಏನಿದೆ, ರೋಡ್ ಇದೆಯಾ, ರೋಡ್ ಕೂತಿದೆಯಾ, ಆ ರೀತಿ ಸಮಸ್ಯೆಗಳು ಇಲ್ಲ, ಅಕ್ಕಪಕ್ಕ ಏನು ದೇವಸ್ಥಾನಗಳಿದೆಯಾ, ಇಲ್ಲ ಬಾವಿ ಇದೆಯಾ, ಕೆರೆ ಇದೆಯಾ, ಅದು ಯಾವುದು ನಮ್ಗೆ ಏನೂ ಗೊತ್ತಿರೋದಿಲ್ಲ. ಆಮೇಲೆ ಡಿಗ್ರಿ ನಿಮ್ಮ ಮನೇದು ಫಸ್ಟ್ ಇಂಪಾರ್ಟೆಂಟ್, ಡಿಗ್ರಿ ಯಾವ ರೀತಿ ಇದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ನೀವು ಏನು ಹೇಳಿರ್ತೀರಾ ಅದ್ರ ಮೇಲೆ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದಾಗ, ನಿಮ್ಗೆ ಈ ಜಾಗದಲ್ಲಿ ಏನಿದೆ ಅದನ್ನ ಯಾವ ರೀತಿ ಚೇಂಜಸ್ ಮಾಡ್ಕೋಬೋದು, ಏನು ಮಾಡ್ಕೋಬೋದು ಅಂತ ನಾವು ನಿಮಗೆ ಸಜೆಷನ್ ಕೊಡ್ಬೋದು ನಾವು.
ಆ ರೀತಿ ಏನು ನೀವು ಥಿಂಕ್ ಮಾಡೋದು, ಯೋಚನೆ ಮಾಡೋದು ಮಾಡಬೇಡಿ. ಯಾಕೆಂದ್ರೆ ನಾವು ಎನಿ ಟೈಮ್ ಯಾರು ಕೊಟ್ರುನು ನಮ್ಗೇನು ಆಗ್ತಾ ಇಲ್ಲ ಸರ್, ಶಕ್ತಿನೇ ಇಲ್ಲ, ನಮ್ಗೆ ಫುಲ್ ಇದಾಗೋಗಿದೀವಿ, ನಮಗೆ ಕೊಡಕ್ಕೆ ಆಗ್ತಾ ಇಲ್ಲ, ನಮ್ಗೆ ನಿಮ್ಗೆ ಫೀಸು ಕೊಡಕ್ಕಾಗಲ್ಲ ಅಂದ್ರೆ ನಾವು ಮಿನಿಮಮ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಾಕಿ, ಇಲ್ಲ ಆಗೋದೇ ಇಲ್ಲ ನಮ್ಗೆ ಅಂದ್ರೆ ನೀವು ರೆಡಿ ಆದ್ಮೇಲೆ ಚೆನ್ನಾಗಿದ್ಮೇಲೆ ಕೊಡಿ, ತಲೆ ಕೆಡಿಸ್ಕೊಳ್ಳೋದು ಏನು ಬೇಡ. ನಾವು ನಿಮ್ಗೆ ಏನು ಬೇಕು ಅದನ್ನ ನಾವು ಒಂದು ಕೈ ಹಿಡ್ದು ಎತ್ತುವಂಥ ಕೆಲಸ ಮಾಡ್ಬೋದು ನಿಮ್ಗೆ. ಅಂದ್ರೆ ಮುಳುಗ್ತಾರನು ಎತ್ತುವಂಥ ಕೆಲಸ ಮಾಡ್ಬೋದು. ಮನೆ ವಾಸ್ತುದಲ್ಲಿ ಸ್ವಲ್ಪ ಚೇಂಜಸ್ ಏನಾದ್ರು ಇದ್ರೆ ಹೇಳಿ ಕೊಡ್ಬೋದು ಸಜೆಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಏನ್ ಮಾಡ್ತಾ ಇದೀವಿ ನಾವು, ಈಶಾನ್ಯ ಬೆಳಿಬೇಕು, ಬೆಳೆದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಪ್ಕೊಂಡ್ರೆ ಅದೇ ಬೆಳಿಬೇಕು ಅಂತ ಹೇಳಿದ್ರೆ ಏನು 10 ಅಡಿ, 20 ಅಡಿ, 30 ಅಡಿ ಬೆಳೆಯೋದಲ್ಲ, ಈಶಾನ್ಯ ಬೆಳೆಸೋದಲ್ಲ. ಏನು ನಮ್ಗೆ ಗಾಡ್ಯಾಕ್ ಹೋಗೋದು ಅರ್ಧ ಇಂಚು, ಒಂದು ನೂಲು ಬೆಳೆಸ್ಕೊಂಡ್ರೆ ಸಾಕು ನಾವು. ಒಂದು 2 mm 1 mm ಬೆಳೆಸ್ಕೊಂಡ್ರೆ ಸಾಕಷ್ಟೇ ಈಶಾನ್ಯ ಮೇಲೆ ಗೋಡೆನ, ಮೇನ್ ಗೋಡೆ ಬಂದಾಗ. ಇವ್ರು ಏನ್ ಮಾಡ್ತಾರೆ, ಈಶಾನ್ಯ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಎಕ್ಸ್ಟ್ರಾ ಪೋರ್ಟಿಕ್ ಹಾಕಿ ಇಲ್ಲಿ ಹಿಂಗೆ ಪೋರ್ಟಿಕ್ ತಗೋತಾರೆ. ಇದು ಬೆಳೆಸ್ತಾ ಇದ್ದಾರೆ ಪೋರ್ಟಿಕ್ನ. ಇದು ಪೋರ್ಟಿಕ್ ಹಾಕಿ ಬೆಳೆಸೋದು ಓಕೆ, ಆದ್ರೆ ಇಲ್ಲಿ ಕಂಡೀಷನ್ ಅಪ್ಲೈ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇವರಿದ್ದು ಬೆಳೆಸಿದಾಗ ಏನಾಗುತ್ತೆ, ನಮಗೆ ಟೋಟಲ್ ಮನೆಗೆ ಬಂದಾಗ 5 ಮೂಲೆ ಆಗೋಯ್ತು. ಈಗ ನಮ್ದು ಮೂಲೆ ಕಟ್ಟಾಗಿ ಎಕ್ಸ್ಟ್ರಾ ಬೆಳೆಸ್ಕೊಂಡಿದೀವಿ ನಾವು, ನಮಗೆ ಬಾಕ್ಸ್ ಥರ ಸರಿಯಾಗಿ ಸಿಗಲ್ಲ ನಮಗೆ ಅದು. ಆಗ ಏನು ಮಾಡ್ಬೇಕು ನಾವು, ಇವರು ಈಸ್ಟ್ ರೋಡ್ ಇರೋರಂಥವ್ರು, ಪೂರ್ವ ರೋಡ್ ಇರೋವಂಥವ್ರು ಇಲ್ಲಿ ನಾವು ಈ ಬೆಳೆಸ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಇದನ್ನ ನೀವು ಪೋರ್ಟಿಕ್ ಆಗಿ ಬೆಳೆಸ್ಬೇಕು ಅಂತ ಹೇಳಿದ್ರೆ ಅದೇ ಸ್ಟ್ರೈಟ್ ನಮ್ಮ ಸಮ ತಗೊಂಡು ಸ್ಟೆಪ್ ಮಾಡ್ಕೋಬೇಕಿಲ್ಲ ನಮ್ಗೆ ಇಲ್ಲಿ. ಈ ರೀತಿ ಸ್ಟೆಪ್ ಮಾಡ್ಬೇಕು ನಮ್ಗೆ ಇಲ್ಲಿ. ಆಗ ಏನಾಗುತ್ತೆ, ನಮ್ಗೆ ಅದು ಈಕ್ವಲ್ ಮ್ಯಾಚ್ ಆಗುತ್ತೆ ನಮಗೆ. ಅಂದ್ರೆ ಇಲ್ಲೂ ನಮ್ಗೆ ಭಾರ ಬಿದ್ದಾಗ ಈಶಾನ್ಯದಲ್ಲಿ ಅದ್ರ ಆಪೋಸಿಟ್ ಬಂದು ಆಗ್ನೇಯ ಮೂಲೆಯಲ್ಲೂ ನಮಗೆ ಭಾರ ಬೀಳ್ತು, ನಮ್ಗೆ ಈಕ್ವಲ್ ಮ್ಯಾಚ್ ಆಯ್ತು. ಹಿಂಗಿದ್ದಾಗ ಮಾತ್ರ ನಾವು ತಗೊಬೋದು, ಈಶಾನ್ಯನ ಬೆಳೆಸ್ಕೊಬೋದು. ಅಕಸ್ಮಾತ್ ಇಲ್ಲಿ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಈಶಾನ್ಯ ಬೆಳೆಸಿದ್ರು, ನಾನ್ ನೋಡಿರೋ ಪ್ರಕಾರ ಇಲ್ಲಿ ಮೆಟ್ಲು ಕೊಟ್ರು, ಇಲ್ಲಿ ಮೆಟ್ಲು ಕೊಟ್ರು. ಈ ರೀತಿ ಮೆಟ್ಲು ಕೊಟ್ಟಾಗ ಈಗ ಇಲ್ಲಿ ಮೈನಸ್ಗಳು 2 ಮೈನಸ್ ಆಗೋಯ್ತು ನಮ್ಗೆ. ಒಂದು ಹೆಂಗೆ ಅಂತ ಹೇಳಿದ್ರೆ, ಈಶಾನ್ಯ ಬೆಳೀತು, ಇಲ್ಲಿ ಭಾರ ಬೀಳ್ತು, ಆಗ ಏನಾಯ್ತು, ಇದು ಕಟ್ಟಾಯ್ತು ಅಂತಲೇ ಲೆಕ್ಕ ನಮ್ಗೆ. ವಾಸ್ತು ದೋಷನೇ ಇದೆ ನಮ್ಗೆ. ಜೊತೆಗೆ ಏನಾಯ್ತು, ಇಲ್ಲಿ ಉಚ್ಚಸ್ಥಾನ ಬಂದಾಗ ಇಲ್ಲಿ ನಮ್ಗೆ ದಕ್ಷಿಣ ಆಗ್ನೇಯ ಇಲ್ಲಿ ಮೆಟ್ಲು ಹಾಕಿದ್ರು ನಮ್ಗೆ. ಇದು ನಮ್ಗೆ ಏನಾಯ್ತು, ಇದುವೇ ಇಲ್ಲಿ ಬಂದಾಗ ಮೆಟ್ಲು ಬಂದಾಗ ಆಪೋಸಿಟ್ ಆಗ್ದಾಗ ಇದು ನೀಚ ಸ್ಥಾನದಲ್ಲಿ ನಮ್ಗೆ ಉಚ್ಚ ಸ್ಥಾನದಲ್ಲಿ ನೀಚ ಸ್ಥಾನಗಳಲ್ಲಿ ಮೆಟ್ಲು ಬರ್ಬೇಕು. ಫಸ್ಟ್ ಆಫ್ ಆಲ್ ನಾವು ಉಚ್ಚ ಸ್ಥಾನದಲ್ಲಿ ಮೆಟ್ಲು ಹಾಕಿದ್ದು ನಾವಿಲ್ಲಿ, ಇದೊಂದು ಫಾಲ್ಟ್ ಆಯ್ತು. ಜೊತೆಗೆ ಏನಾಯ್ತು, ಇದು ನಮ್ಗೆ ಬೆಳೀತು, ಇದೊಂದು ಫಾಲ್ಟ್ ಆಯ್ತು, ಇಲ್ಲಿ ಅಗ್ನಿ ಮೂಲೆ ಆಗ ನಮ್ಗೆ ಕಟ್ಟಾದ ಲೆಕ್ಕಾಚಾರನೇ ಸಿಕ್ತು ನಮ್ಗೆ. ಈ ರೀತಿ ಮಿಸ್ಟೇಕ್ಗಳಾದಾಗ ಏನಾಗುತ್ತೆ ಅಂದ್ರೆ, ಇದು ನಮಗೆ ಮೈನಸ್ ಆಗಿಯೇ ವರ್ಕ್ ಮಾಡುತ್ತೆ. ಇದು ನಮಗೆ ಪ್ಲಸ್ ಆಗಿ ಕೊಡಲ್ಲ, ಇದು ಯಾವುದೇ ಕಾರಣಕ್ಕೂ ಪ್ಲಸ್ ಕೊಡಲ್ಲ, ಇದು ನಮಗೆ ಮೈನಸ್ಸೇ ವರ್ಕ್ ಮಾಡೋದು. ನಮ್ಗೆ ಏನೇ ಮಾಡಿದ್ರು ಇದು ಮಾಡ್ಕೊಂಡ್ರೆ ನಮ್ಗೆ ಮೆಟ್ಲು ಅದ್ರ ಆಪೋಸಿಟ್ ಇಲ್ಲಿ ಬರ್ಬೇಕು ನಮ್ಗೆ. ಇಲ್ಲಿ ಬಂದಾಗಲೇ ನಮಗೆ ಮೆಟ್ಲುಗಳು ಬಂದಾಗ ಇದು ನಮಗೆ ಪ್ಲಸ್ ಆಗೇ ವರ್ಕ್ ಆಗೋದು. ನಾವು ಈಶಾನ್ಯ ಮೂಲೆನ ಬೆಳೆಸೋದು ಇಂಪಾರ್ಟೆಂಟ್ ಅಲ್ಲ, ನಾವು ಯಾವ ರೀತಿ ಬೆಳೆಸ್ತಾ ಇದ್ದೀವಿ, ಅದ್ರ ಆಪೋಸಿಟ್ ಏನು ಕೊಡ್ತಾ ಇದ್ದೀವಿ ಅದನ್ನ ನೋಡ್ಕೊಂಡು ನಾವು ಈ ರೀತಿ ಮಾಡಿದಾಗಲೇ ನಮಗೆ ಬೆಳೆಸಿದಾಗ ಈಶಾನ್ಯ ಮೂಲೆನ ನಮಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇಲ್ಲ ನಮ್ಗೆ ಏನು ಬೇಡ, ನಮಗೆ ಮೆಟ್ಲಿಗೆ ಸಪ್ರೇಟ್ ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಪೂರ್ತಿ ನಾವು ಇಲ್ಲಿ ಏನು ಮಾಡ್ಬೋದು, ಪೋರ್ಟಿಕ್ ಮಾಡ್ಕೋಬೋದು, ಪೂರ್ತಿನ ತಗೊಳ್ಳೇಬೇಕಾಗುತ್ತೆ ನೀವು. ಪೂರ್ತಿ ಏನು ಈಗ ಮುಂದ್ಗಡೆಗೆ ಒಂದು 6 ಅಡಿ ತಗೊಂಡಿದ್ದೀರಾ, 8 ಅಡಿ ತಗೊಂಡಿದ್ದೀರಾ, ಅಷ್ಟು ಪೂರ್ತಿ ತಗೊಂಡು ಎಂಡು ಟು ಎಂಡು, ಅಂದರೆ ನಾರ್ತಿಂದ ಸೌತ್ವರೆಗೆ, ಉತ್ತರದಿಂದ ದಕ್ಷಿಣದವರೆಗೆ ನೀವು ಪೂರ್ತಿ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅದು ನಮಗೆ ಯಾವುದೇ ಸಮಸ್ಯೆ ಆಗಲ್ಲ, ಯಾವುದು ಪ್ರಾಬ್ಲಮ್ ಆಗಲ್ಲ, ನಮಗೆ ನಾವು ಚೆನ್ನಾಗಿರ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಪ್ರಾಬ್ಲಮ್ನ ಅನುಭವಿಸ್ಲೇಬೇಕು. ಯಾಕೆ ನಾವು ನೋಡಿರೋ ಪ್ರಕಾರ ಎಲ್ಲ ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೊಂಡು ಅಲ್ಲಿ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದಾರೆ. ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೊಂಡು ನಾವು ಈಶಾನ್ಯ ಬೆಳೆಸ್ತೀವಿ ಅಂತ ಹೇಳ್ಬಿಟ್ಟು ಬೆಳೆಸಿ ಪ್ರಾಬ್ಲಮ್ನ ಅನುಭವಿಸ್ಬೇಡಿ. ಕಷ್ಟಕ್ಕೆ ಸಿಗಾಕತ್ತಿದ್ರೆ ನೀವು ಸಿಗಾಕಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈಗ ನಮಗೆ ಈಸ್ಟ್ದು ಇದು ಮುಗೀತು. ಈಗ ನಾರ್ತ್ ಸೈಡ್ ಬರೋಣ. ನಾರ್ತ್ ಸೈಡು ಬೆಳೆಸ್ತು, ಇಲ್ಲೇನು ಮಾತ್ರ ಟ್ವಿಸ್ಟ್ ಕೊಡ್ತಿದ್ದಾರೆ, ನಾರ್ತ್ ಸೈಡು ಒಂದು ಬೆಳೆಸ್ದಾಗ ಇಲ್ಲಿ ಬೆಳೆಸಿದ್ರು, ಮೆಟ್ಲನ್ನ ಎಲ್ಲಿ ಕೊಟ್ಟರು, ನಮ್ಗೆ ಇಲ್ಲಿ ಜಾಗ ಇದೆಯಲ್ಲ, ನಮ್ಗೆ ಹೆಂಗೆ ನಾರ್ತ್ ಮುಂದೆ ಖಾಲಿ ಜಾಗ ಇರಲಿ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ರು, ಮೆಟ್ಲನ್ನ ಇಲ್ಲಿ ಕೊಡ್ತಾರೆ. ಮೆಟ್ಲನ್ನ ಇಲ್ಲಿ ಕೊಟ್ಟಾಗ್ಲೂ ಇದು ನಮಗೆ ಪ್ರಾಬ್ಲಮ್ ಇದು ನಮ್ಗೆ ವಾಸ್ತವಕ್ಕೆ ಬರಲ್ಲ. ಇದು ನಮ್ಗೆ ಏನಾಯ್ತು, ಇದು 5 ಮೂಲೆ ಆಗೋಯ್ತು, ಇದು ಮೂಲೆ ಕಟ್ಟಾಗೋಯ್ತು, ಎಕ್ಸ್ಟ್ರಾ ಬೆಳೀತು, ಇಲ್ಲಿ ಭಾರ ಬೀಳ್ತು, ನಮಗೆ ಬ್ಯಾಲೆನ್ಸೇ ಆಗಲ್ಲ. ಇದು ಒಂದು ತಕ್ಲಿ ಥರ ನಮಗೆ ಮನೆ ಅಂತ ಹೇಳಿದ್ರೆ ಒಂದು ಸ್ಕ್ವಯರ್ ಆಗಿ ಏನೇ ತಗೊಂಡ್ರು ಬ್ಯಾಲೆನ್ಸಿಂಗ್ 4 ಮೂಲೆಗಳು ಕರೆಕ್ಟಾಗಿ ಬ್ಯಾಲೆನ್ಸಿಂಗ್ ಆಗೇ ಬರಬೇಕು ನಮಗೆ. ಈಗ ನೀವು ಯಾವುದೇ ದೇವಸ್ಥಾನ ತಗೊಳ್ಳಿ, ಈಗ ಹಳೆ ದೊಡ್ಡ ಮನೆಗಳು ತಗೊಳ್ಳಿ, ಯಾವ ಮನೇನ ನೀವು ಅಬ್ಸರ್ವ್ ಮಾಡಿ ನೋಡಿ, ಯಾರು ಅವರು ಮೊದಲು ಹಾಳೇ ಮಾಡ್ಕೊಂಡಿಲ್ಲ, ನಮಗೆ ಕರೆಕ್ಟಾಗಿ ಬ್ಯಾಲೆನ್ಸ್ 4 ಮೂಲೆ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಕರೆಕ್ಟಾಗೇ ತಗೊಂಡಿದ್ರು, ಯಾವುದು ಪ್ರಾಬ್ಲಮ್ಗಳು ಅನುಭವಿಸ್ತಾ ಇಲ್ಲ, ಸಮಸ್ಯೆಗಳನ್ನ ಮಾಡ್ಕೊಂಡಿಲ್ಲ.
ಅದೇ ಮನೆಗಳಲ್ಲಿ ಪ್ರಾಬ್ಲಮ್ ಶುರುವಾಗಿದೆ ಯಾವಾಗ ಗೊತ್ತಾ? ಆ ಮನೆಗಳಲ್ಲಿ ನೆಕ್ಸ್ಟ್ ಮಕ್ಳುಗಳು ಬಂದಾಗ ಬೇರೆ ಬೇರೆ ಆಗೋಣ, ಸಪ್ರೇಷನ್ ಆಗೋಣ ಅಂತ ಮುದ್ದು ಮುದ್ದಿಗೆ ಗೋಡೆ ಎಲ್ಲ ಹಾಕಿ, ಅವ್ರು ಇಷ್ಟ ಬಂದಿದ್ದ ಜಾಗದಲ್ಲಿ ಬಾತ್ರೂಮು, ಇವ್ರು ಇಷ್ಟ ಬಂದಿದ್ದ ಜಾಗದಲ್ಲಿ ಬಾತ್ರೂಮು, ಆಮೇಲೆ ಅಗ್ನಿಮೂಲೆ ಚೇಂಜಸ್ ಎಲ್ಲ ಆದಾಗ, ಅದಾದ್ಮೇಲೆ ಆ ಮನೆಗಳು ಪ್ರಾಬ್ಲಮ್ ಆಗಿರೋದು. ಮೊದಲು ತಾತ, ನಮ್ಮ ತಂದೆಯವರು, ಮುತ್ತಾತರು ಯಾರು ಬಾಳ್ಬೇಕಾದ್ರೆ ಮನೇಲಿ ಸಮಸ್ಯೆ ಇಲ್ಲ. ಎಲ್ಲ ಒಟ್ಟಿಗೆ ಇದ್ದಾಗ ಪ್ರಾಬ್ಲಮ್ ಇಲ್ಲ. ಒಂದೇ ಸಮ ಕರೆಕ್ಟಾಗಿ ಮಾಡ್ಕೊಂಡಿದ್ರು. ಅದನ್ನ ನಾವು ಭಾಗ ಮಾಡಿ, ಡಿವೈಡ್ ಮಾಡಿ ಮಾಡಿದಾಗಲೇ ಅಲ್ಲಿ ಪ್ರಾಬ್ಲಮ್‌ನ ಅನುಭವಿಸಕ್ಕೆ ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ ನಾವು. ಇದಾಯ್ತು. ಇಲ್ಲಿ ಹಿಂಗ್ ಕೊಟ್ಟಾಗ ಏನಾಯ್ತು, ನಮ್ಗೆ ಬೆಳೀತು. ಇಲ್ಲೂ ಅಷ್ಟೇ ಇದು ಕಟ್ಟಾಯ್ತು, ನಮ್ಗೆ ಎಲ್ಲ ಹಾಳಾಯ್ತು. ವಾಸ್ತು ದೋಷನೇ ಇದು. ನಮ್ಗಿದು ವಾಸ್ತು ಪರಿಹಾರ ಅಲ್ಲ, ಆಗಲ್ಲ ಇದು. ಈ ರೀತಿ ಬಂದ್ರೆ ಇದನ್ನು ಫಾಲ್ಟ್‌ಗಳೇ. ನಮ್ಗೆ ಇಲ್ಲಿ ಉಚ್ಚ ಸ್ಥಾನದಲ್ಲಿ, ಈಗ ನಮ್ಗೆ ಉಚ್ಚ ಸ್ಥಾನದಲ್ಲಿ ಕೊಟ್ಟಿದ್ದೀವಿ. ಅಂದ್ರೆ ಉತ್ತರ ಈಶಾನ್ಯದಲ್ಲಿ ನಾವು ಪೋರ್ಟಿಕ್‌ನ ಎಳ್ಕೊಂಡು ಹೋದ್ಮೇಲೆ ಮೆಟ್ಲನ್ನ ಇದೇ ಸಮಕ್ಕೆ ತಗೊಂಡು ಕೊಡ್ಲೇಬೇಕು ನಾವು. ಇಲ್ಲಿ ಮೆಟ್ಲು ಕೊಡಬಾರ್ದು. ಈ ಜಾಗದಲ್ಲಿ ನಾವು ಮೆಟ್ಲು ಕೊಟ್ರೆ ಇದು ನಮ್ಗೆ ಪ್ರಾಬ್ಲಮ್, ಇದು ಸಮಸ್ಯೆ ಇಲ್ಲ. ನೋಡಿ ಈಗೇನಾಯ್ತು, ನೀವ್ ಹೆಂಗೆ ಒಂದ್ ಹಗ್ಗ ತಗೊಂಡು ಹಿಂಗ್ ಹಿಡಿದ್ರುನು 4 ಮೂಲೆ ಸ್ಕ್ವೇರ್ ಆಗಿ ಬಂತು, ಬಾಕ್ಸ್ ತರ ಬಂತು. ನಮ್ಗೆ ಈಶಾನ್ಯ ಭಾರ ಬಿದ್ರುನು ಅದ್ರ ಆಪೋಸಿಟ್ ಮೆಟ್ಲು ಬಂದಾಗ, ಇದು ಮೆಟ್ಲು ಸ್ಟೆಪ್ಗಳು ಬಂದಾಗ ನಮ್ಗೆ ಅಲ್ಲಿ ಈಕ್ವಲ್ ಮ್ಯಾಚ್ ಆಯ್ತು. ಈ ರೀತಿ ಮೆಟ್ಲುಗಳನ್ನ ನಾವು ಕೊಡ್ಕೊಬೇಕು. ಈ ರೀತಿ ನಾವು ಮ್ಯಾಚ್ ಮಾಡ್ಲೇಬಿಟ್ಟು, ಈ ರೀತಿ ಮಾಡಿದಾಗಲೇ ನಮ್ಗೆ ಅಲ್ಲಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಲ್ಲ, ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ. ಇಲ್ಲಿ ಹೋಗ್ಬಿಟ್ಟು ನಾವು ಇಲ್ಲಿ ಮೆಟ್ಲು ಕೊಟ್ರೆ ಇಲ್ಲಿ ಜಾಗ ಖಾಲಿ ಇರಲಿ ಅಂದಾಗ ಅದು ಇಂಬ್ಯಾಲೆನ್ಸ್ ಆಯ್ತು, ಬ್ಯಾಲೆನ್ಸೇ ಇಲ್ಲ. ಆಗ ನಮ್ಗೆ ಆಟೋಮೆಟಿಕಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಪ್ರಾಬ್ಲಮ್ ನಾವು ಕೊಟ್ಟೆ ಕೊಡುತ್ತೆ ಅದು ಮನೆ. ಅದಾದ್ಮೇಲೆ ನೆಕ್ಸ್ಟು, ಈಗ ಪಶ್ಚಿಮದವರು ಮನೆ ಕಟ್ಟಿದ್ರು ಈಚೆ ಸೈಡು ಬಂದಾಗ ನಮ್ಗೆ ಇಲ್ಲಿ ಪೋರ್ಟಿಕ್ ಕೊಡ್ತಾರೆ. ಈಗ ಉಚ್ಚ ಸ್ಥಾನ ಅಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ಮೇನ್ ಡೋರ್ ಕೊಟ್ಟು ಇಲ್ಲಿ ಪೋರ್ಟಿಕ್ ಕೊಟ್ಟು ಎಳೆದಾಗ ನಮ್ಗೆ ಅದ್ರ ಆಪೋಸಿಟ್ ನಾವು ಇಲ್ಲಿ ಕೊಡಕ್ಕಾಗಲ್ಲ. ಇಲ್ಲಿ ವಾಪಸ್ ತಗೊಬಂದ್ಬಿಟ್ಟು ನಮ್ಗೆ ಇಲ್ಲೂ ಕೊಡಕ್ಕಾಗಲ್ಲ. ಅಂದ್ರೆ ದಕ್ಷಿಣ ಆಗ್ನೇಯದಲ್ಲಿ ಕೊಡಕ್ಕಾಗಲ್ಲ. ಅವರು ಮೆಟ್ಲನ್ನ ಸೇಮ್ ತಗೊಂಡು ಇಲ್ಲೇ ಕೊಡಬೇಕು ಸ್ಟೆಪ್ನ. ಈ ರೀತಿ ಕೊಟ್ಟಾಗ ಮಾತ್ರ ನಮ್ಗೆ ಮ್ಯಾಚ್ ಆಗೋದು. ನಮ್ಗೆ ಇದು ಅಂದ್ರೆ ಪಶ್ಚಿಮದಲ್ಲಿ ಇಲ್ಲಿನ ಪೋರ್ಟಿಕ್ ಎಳೆದಾಗ ಈ ಸೈಡು ಅಂದ್ರೆ ಪಶ್ಚಿಮ ನೈಋತ್ಯದಲ್ಲೇ ನಮ್ಗೆ ಸ್ಟೆಪ್ಗಳು ಬರಬೇಕು. ಅದಾಯ್ತಾ? ಇದು ಈ ರೀತಿ ಬಂದಾಗಲೇ ನಮ್ಗೆ ಮ್ಯಾಚ್ ಆಗೋದು. ಈ ನಾವು ಇಲ್ಲಿ ಕೊಟ್ಬಿಟ್ಟು ಅಂದ್ರೆ ಪಶ್ಚಿಮ ವಾಯುದಲ್ಲಿ ನಾವು ಪೋರ್ಟಿ ತಗೊಂಡು ಇಲ್ಲಿ ಕೊಟ್ಟಾಗ್ಲೂ ನಮ್ಗೆ ಬ್ಯಾಲೆನ್ಸ್ ಆಗಲ್ಲ. ಅದು ನೀಚನೇ, ಅದು ವಾಸ್ತು ದೋಷನೇ ಆಗುತ್ತೆ. ಅದೇನು ಪರಿಹಾರ ಆಗಲ್ಲ. ಅಲ್ಲೂ ನಮ್ಗೆ ಮನೆ ಪ್ರಾಬ್ಲಮ್ಮು, ಆ ಮನೇಲಿ ಇದ್ದಾಗ ಪ್ರಾಬ್ಲಮ್ ಕೊಟ್ಟೆ ಕೊಡುತ್ತೆ. ಪ್ರಾಬ್ಲಮ್ ಆಗೇ ಆಗುತ್ತೆ. ಪ್ರಾಬ್ಲಮ್ನ ಅನುಭವಿಸ್ತಿದ್ದಾರೆ ನಾವು ನೋಡಿದ್ದು ಮನೆಗಳಲ್ಲಿ. ಅದಾದ್ಮೇಲೆ ನೆಕ್ಸ್ಟು ಬಂದು ನಾವಿಲ್ಲಿ ಮುಂದೆ ದಕ್ಷಿಣಕ್ಕೆ ಬಂದು, ದಕ್ಷಿಣದಲ್ಲಿ ಕೊಟ್ಟು ಮೇನ್ ಡೋರು ಪೋರ್ಟಿಕ್ ಎಳ್ಕೊಂಡು ನಾವು ಅನ್ಕೊಳ್ಳೋಣ. ಇಲ್ಲಿ ಪೋರ್ಟಿಕ್ ಎಳೆದು ಈಗಲೂ ಅಷ್ಟೇ ನಾವೇನ್ ಮಾಡ್ಬೋದು, ಇಲ್ಲಿ ಈ ಜಾಗದಲ್ಲಿ ಕೊಡಂಗಿಲ್ಲ. ಆಗ ನಮ್ಗೆ ಈ ಜಾಗದಲ್ಲಿ ಸ್ಟೆಪ್ಪು ಬರಂಗಿಲ್ಲ. ಈ ಜಾಗದಲ್ಲಿ ಸ್ಟೆಪ್ಪು ನಮ್ಗೆ ಬರಂಗಿಲ್ಲ. ಇದು ಈ ಮಾಡಿದಾಗ ಇಲ್ಲಿ ನಮ್ಗೆ ಇಲ್ಲಿ ಖಾಲಿ ಸ್ಪೇಸ್ ಅಂತ ಬಿಡಂಗಿಲ್ಲ ನಾವು. ಆಗ ನಮ್ಗೆ ಸ್ಟೆಪ್ಗಳನ್ನ ಈ ಜಾಗದಲ್ಲೇ ಕೊಡ್ಬೇಕು. ನಾವು ಸಮ ತಗೊಂಡು ನಾವೇನ್ ಪೋರ್ಟಿಕ್ ಎಳ್ದಿದೀವಿ ಅದು ಸಮಾನ ತಗೋಬೇಕು. ಈ ರೀತಿ ತಗೊಂಡಾಗ ನಾವು ಇಲ್ಲಿ ದಕ್ಷಿಣದಲ್ಲಿ ಎಂಟ್ರಿ ಕೊಟ್ಟಾಗ, ದಕ್ಷಿಣ ಆಗ್ನೇಯದಲ್ಲಿ ನಾವು ಎಂಟ್ರಿ, ಉಚ್ಚ ಸ್ಥಾನದಲ್ಲಿ ನಾವು ಎಂಟ್ರಿ ಕೊಟ್ಟು ಇಲ್ಲಿ ನಮ್ ಪೋರ್ಟಿಕ್ ಎಳೆದ ಮುಂದೆ ಅಂದಾಗ ಅದ್ರ ಆಪೋಸಿಟ್ ಮೆಟ್ಲು ನಾವು ಇಲ್ಲೇ ಮಾಡ್ಬೇಕು. ನಾವು ಈಗೇನ್ ಮಾಡ್ತೇವೆ, ನಾವು ಇಲ್ಲಿ ಕುತ್ಕೊತ್ತು ಕಟ್ಟಾಯ್ತು ನಮ್ಮ ಮನೆ ಅಂತೆಲ್ಲ ಮಾತಾಡಿದಾಗ ಅಲ್ಲೇನಾಗ್ತಾರೆ, ಬೆಳಿಬೋದಲ್ಲ ಅಂತ ಹೇಳ್ತಾ ಇದಾರೆ. ಬೆಳೆಸ್ರಪ್ಪ ನೀವು, ಬೆಳೆಸಿ, ಯಾರು ಬೇಡ ಅಂದಿರೋದು, ಬೆಳೆಸಿ. ಅದೇ ಕರೆಕ್ಟಾಗಿ ನೋಡ್ಕೊಂಡು ವಾಸ್ತು ಪ್ರಕಾರ ಬರಂಗೆ ಬೆಳೆಸ್ಕೊಳ್ಳಿ ನೀವು. ನಮ್ಗೆಲ್ಲ ಖಾಲಿ ಜಾಗ ಇದೆ, ನಮ್ಗೆ ಆ ಕಡೆ ಇದೆ, ನಮ್ಗೆ ಈ ಕಡೆ ಮುಂದೆ ಸುಮ್ಮನೆ ವೇಸ್ಟ್ ಆಗೋದು ಜಾಗ ಖಾಲಿ ಇರಲಿ, ಮುಂದೆ ಸಿಕ್ಲಿ ಅಂತ ಹೇಳ್ಬಿಟ್ಟು ಆಪೋಸಿಟ್ ಎಲ್ಲೋ ಬೆಳೆಸ್ಕೊಂಡಾಗ ಅದು ನಮಗೆ ಬ್ಯಾಲೆನ್ಸ್ ಆಗಲ್ಲ. ಅದು ನಮಗೆ ದೋಷನೇ ಕೊಡೋದು ನಮಗೆ. ಇದಕ್ಕೆ ನಾವು ಅದೇ ಪೂರ್ವ ಕೊಟ್ಟನಲ್ಲ, ಇಲ್ಲಿ ಪೋರ್ಟಿಕ್ ಬಂದಾಗ ನಮಗೆ ಇದೇ ಉಚ್ಚ ಸ್ಥಾನ. ಈಗ ಅರ್ಥ ಆಯ್ತಲ್ಲ ನಿಮಗೆ? ಇದು ಪೋರ್ಟಿಕ್ ಬಂತು. ಇದು ಪೋರ್ಟಿಕ್ ಬಂದ್ರೆ ಇಲ್ಲಿ ನಾವು ಪೋರ್ಟಿಕ್ ಹಾಕೊಂಡ್ರೆ ಪೂರ್ವ ಆಗ್ನೇಯದಲ್ಲಿ ಮೆಟ್ಲು ಬರಬೇಕು. ಉತ್ತರ ಈಶಾನ್ಯದಲ್ಲಿ ಪೋರ್ಟಿಕ್ ನಾವು ಎಳೆದ್ರೆ ಉತ್ತರ ವಾಯುವ್ಯದಲ್ಲಿ ಸ್ಟೆಪ್ ಹಾಕಬೇಕು ನಾವು. ಪಶ್ಚಿಮ ವಾಯುವ್ಯದಲ್ಲಿ ನಮಗೆ ಪೋರ್ಟಿಕ್ ಎಳ್ಕೊಂಡ್ರೆ ನಾವು ಪಶ್ಚಿಮ ನೈಋತ್ಯದಲ್ಲಿ ನಮಗೆ ಸ್ಟೆಪ್ ಬರಬೇಕು. ದಕ್ಷಿಣ ಆಗ್ನೇಯದಲ್ಲಿ ನಮಗೆ ಪೋರ್ಟಿಕ್ ಎಳ್ಕೊಂಡು ಹೊರಗಡೆ ಅಂದ್ರೆ ದಕ್ಷಿಣ ನೈಋತ್ಯದಲ್ಲಿ ನಮಗೆ ಸ್ಟೆಪ್ಗಳು ಬರಬೇಕು. ಈ ರೀತಿ ಮಾಡಿದಾಗಲೇ ನಮಗೆ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಆಗದಂಗೆ ನಮಗೆ ವಾಸ್ತು ಪ್ರಕಾರ ನಮಗೆ ಬರೋಕ್ಕಿದು. ಈ ರೀತಿ ಮಾಡ್ಕೊಂಡಾಗಲೇ ನಮಗೆ ವಾಸ್ತು ಪ್ರಕಾರ ಬರೋದು. ಅದೇ ನಮಗೆ ನಾನು ಫಸ್ಟ್ ತೋರಿಸ್ದಂಗೆ ನಿಮ್ಗೆ ಉಲ್ಟಾ ಪಲ್ಟಾ ಮಾಡ್ಕೊಂಡು ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಂಡಾಗ ಅದು ನಮಗೆ ವಾಸ್ತು ವಿರುದ್ಧವಾಗೇ ಬರೋದು. ಅದು ವಾಸ್ತು ದೋಷನೇ ನಮಗೆ ಅಲ್ಲಿ ಮನೇಲಿ ಹೋದಾಗ ಪ್ರಾಬ್ಲಮ್ ಮಾಡೇ ಮಾಡುತ್ತೆ. 100% ಅದೇನು ತಪ್ಪಿಸ್ಕೊಳಕ್ಕೆ ನಾವು ಆಗೋದೇ ಇಲ್ಲ. ಇವತ್ತು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ 1 ವರ್ಷ ಬಿಟ್ಟು, 2 ವರ್ಷ ಬಿಟ್ಟು, 3 ವರ್ಷ ಬಿಟ್ಟು ಪ್ರಾಬ್ಲಮ್ಗಳದು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ನಮ್ಮ ಮನೆ ಕಟ್ಟಿ 7 ವರ್ಷ ಆಯಿತು, 8 ವರ್ಷ ಆಯ್ತು ಸ್ವಾಮಿ, ಡೆವಲಪ್ಮೆಂಟೇ ಇಲ್ಲ. ನಮ್ಮ ಮನೆ ಪ್ರಾಬ್ಲಮ್ಗಳು, ಸಮಸ್ಯೆಗಳಂದರೆ ಒಳಗಡೆನೂ ಇರುತ್ತೆ. ನಿಮ್ಗೆ ಎಕ್ಸಾಂಪಲ್ ಇದೊಂದು
ಸ್ಟೆಪ್ ಹಿಂಗೆ ಕೊಟ್ಟಿದ್ದು ನಾವು. ಈಗ ಒಬ್ಬೊಬ್ರು ವಿಡಿಯೋ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ವಿಡಿಯೋ ನೋಡ್ತಾರೆ, ನಮ್ದು ಅದು ಹಾಕಿಲ್ಲ ಇದು ಹಾಕಿಲ್ಲ ಅಂತ. ನಮ್ಮ ವಿಡಿಯೋಗಳನ್ನ ಹಾಕೊಂಡು ಬಂದಿರ್ತೀವಿ. ಪ್ರತಿಯೊಂದು ವಿಡಿಯೋ ನೋಡ್ಕೊಂಡು ಬಂದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಮ್ಗೆ ಒಂದೇ ವಿಡಿಯೋದಲ್ಲಿ ಪ್ರತಿ ಒಂದೂ ಹಾಕೋಕ್ಕಾಗಲ್ಲ. ಅದು ಒಂದೊಂದು ದಿನಗಟ್ಟಲೆ ಗಂಟೆಗಟ್ಟಲೆ ಆಗೋಗುತ್ತೆ. ಆಗ 2 ದಿನ ಬೇಕಾಗುತ್ತೆ ಪೂರ್ತಿ ಹಾಕಬೇಕು ಅಂದರೆ ಕಂಟಿನ್ಯೂ. ನಾವೇನು ಮಾಡ್ತೀವಿ, ಒಂದೊಂದು ಪಾರ್ಟ್‌ಗಳನ್ನ ತಗೊಂಡು ಹಾಕ್ತಾ ಬಂದಿರ್ತೀವಿ ನೋಡಿದಾಗ ಏನೇ ಪ್ರಾಬ್ಲಮ್ ಆಗ್ತಾ ಇದೆ, ಸಮಸ್ಯೆ ಆಗ್ತದೆ ಅಂತ. ಇವ್ರು ಏನು ಮಾಡ್ತಾರೆ, ಒಂದು ವಿಡಿಯೋ ನೋಡ್ತಾರೆ, ಅಲ್ಲಿ ಹಾಕ್ತಾರೆ, ಇದ್ರ ಬಗ್ಗೆ ಹೇಳಿಲ್ವಲ್ಲ ನೀವು, ಇದ್ರ ಬಗ್ಗೆ ಹೇಳಿ ಅಂತ. ನಾವು ಮೊದಲು ಹೇಳಿದ್ದೀವಿ ವಿಡಿಯೋಗಳನ್ನ, ಅದನ್ನ ಪೂರ್ತಿ ನೋಡಿದಾಗ ಅವ್ರಿಗೆ ಅನಲೈಸ್ ಆಗುತ್ತೆ, ತಿಳ್ಕೊತೀರಿ ನೀವು. ಈ ರೀತಿ ಈ ರೀತಿ ಪ್ರಾಬ್ಲಮ್‌ಗಳನ್ನ ನಾವು ಬೆಳೆಸೋದ್ರ ತಪ್ಪಿಲ್ಲ. ಬೆಳೆಸೋದನ್ನ ನೋಡ್ಕೊಂಡು ಹುಷಾರಾಗಿ ಜಾಗರೂಕತೆಯಿಂದ ಬೆಳೆಸಿದಾಗ ನಮಗೆ ಅಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಕ್ಕೆ ನಾನು ಇದನ್ನ ವಿಡಿಯೋ ಮಾಡಿದ್ದು. ಈ ರೀತಿ ನಿಮ್ಮ ಮನೆಗಳಲ್ಲಿ ಇದ್ದರೆ, ಈ ರೀತಿ ಮಾಡ್ಕೊಂಡಿದ್ರೆ ನಿಮಗೆ ಸಮಸ್ಯೆ ಇಲ್ಲ. ಅಕಸ್ಮಾತ್ ನಾನು ಹೇಳಿದ್ನಲ್ಲ, ಊಟ ಆಚೆ ಈಚೆ ಮಾಡಿಬಿಟ್ಟು ಈ ಪೋರ್ಟಿಕೋ ಒಂದು ಕಡೆ, ಮೆಟ್ಲೆ ಒಂದು ಕಡೆ ಇದ್ದಾಗ ಅದು ಪ್ರಾಬ್ಲಮ್‌ನ ಮಾಡೇ ಮಾಡುತ್ತೆ, ಪ್ರಾಬ್ಲಮ್‌ನ ಕೊಟ್ಟೇ ಕೊಡುತ್ತೆ. ಆಮೇಲೆ ಮೇಜರ್ ಇದು ಮಾಡ್ತಾ ಇರೋದು ಏನು ಗೊತ್ತಾ, ನಮಗೆ ಪ್ರಾಬ್ಲಮ್‌ಗಳ ಸಮಸ್ಯೆಗಳನ್ನ ಮಾಡ್ಕೊತಾ ಇರೋದು. ಈಗ ದಕ್ಷಿಣದಲ್ಲಿ ಬಂತು, ಇದು ದಕ್ಷಿಣ ಆಗ್ನೇಯದಲ್ಲಿ ಸ್ಟೆಪ್ ಮಾಡ್ದು. ಈಗ ಔಟ್ ಸೈಡ್ ಅವ್ರಿಗೆ, ನಮ್ಮ ಮನೆಯವ್ರಿಗೆಲ್ಲ ಅದು ಹೊರಗಡೆ ಬಂದವ್ರಿಗೆ ಅಂತ ಹೇಳ್ಬಿಟ್ಟು ಟಾಯ್ಲೆಟ್ ಮಾಡ್ಬಿಡೋದು ಇಲ್ಲಿ ಆಮೇಲೆ ಪಕ್ಕದಲ್ಲಿ ಒಂದು ನಲ್ಲಿ ಇಟ್ಬಿಡೋದು. ಈ ರೀತಿ ಇಟ್ಟಾಗ, ದಕ್ಷಿಣದಲ್ಲಿ ನಲ್ಲಿ ಇಟ್ಟಾಗ, ಟಾಯ್ಲೆಟ್ ರೂಮ್ ಇಟ್ಟಾಗ, ಅಲ್ಲಿ ಹೊರಗಡೆ ಔಟ್ ಸೈಡಲ್ಲಿ ಬಂದು ನೀರನ್ನ ಯೂಸ್ ಮಾಡಿದಾಗ, ಹೊರಗಡೆ ಸೈಡಲ್ಲಿ ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ನಮಗೆ ಹಣಕಾಸು ಮನೆ ನಿಲ್ಲಕ್ಕೆ ಬರಲ್ಲ, ಖರ್ಚಾಗೇ ಆಗುತ್ತೆ. ಮನೆ ಯಜಮಾನಿಗೆ ಪ್ರಾಬ್ಲಮ್ ಅದು. ಮನೆ ಯಜಮಾನಿಗೆ ಪ್ರಾಬ್ಲಮ್ ಮಾಡೇ ಮಾಡುತ್ತೆ ಈ ಜಾಗದಲ್ಲಿ ನೀರನ್ನ ಯೂಸ್ ಮಾಡಿದಾಗ. ಅದೇ ರೀತಿ ಅಗ್ನಿಮೂಲೆಯಲ್ಲಿ ಬಂದಾಗ ಸ್ಟೆಪ್ ಕೊಟ್ಟು, ಸ್ಟೆಪ್ ಕೆಳಗಡೆ ಜಾಗ ವೇಸ್ಟ್ ಆಗುತ್ತೆ, ಖಾಲಿ ಇದೆಯಲ್ಲ ಸ್ವಲ್ಪ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಹೊರಗಡೆ ಒಂದು ಇರಲಿ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಮನೆಯೊಳಗೆ ಒಂದೈತಲ್ಲ ಎಕ್ಸ್ಟ್ರಾ ಇಲ್ಲ ಅಂತ ಇಲ್ಲೂ ಮಾಡಿದಾಗಲೂ ಅಷ್ಟೇ, ಔಟ್ ಸೈಡ್ ಮಾಡಿದಾಗ ನಮ್ಗೆ ಅದೂ ಅಷ್ಟೇ ಪ್ರಾಬ್ಲಮ್ ಕೊಟ್ಟೇ ಕೊಡುತ್ತೆ. ನೀರನ್ನ ಯೂಸ್ ಮಾಡಿದಾಗ ಅಗ್ನಿ ಅಂದರೆ ನಮಗೆ ಇಲ್ಲಿ ಈ ದಿಕ್ಕು ಬಂದು ಶುಕ್ರನ ನಾವು ಹಾಳು ಮಾಡ್ದಂಗೆ, ಅಲ್ಲಿ ಗಲೀಜು ಮಾಡಿದಾಗ, ಶುಕ್ರನ ಜಾಗದಲ್ಲಿ ನಾವು ನೀರನ್ನ ಯೂಸ್ ಮಾಡಿದಾಗ, ನಾವಲ್ಲಿ ಈಗ ಮೈಲಿಗೆ ಮಾಡಿದಾಗ ನಮ್ಗೇನಾಗುತ್ತೆ, ಅದು ಪ್ಲಸ್ ಇಲ್ಲ ಮೈನಸ್ಸೇ ಆಗೋದು. ಇಲ್ಲಿ ನಾವು ಎಷ್ಟು ಶುದ್ಧವಾಗಿ ಇಟ್ಕೊಂಡಿರ್ತೀವಿ ಅಷ್ಟು ನಮಗೆ ಪ್ಲಸ್ಸು, ಶುಕ್ರನ ಎಷ್ಟು ನಾವು ಹಾಳು ಮಾಡ್ತೀವಿ ಅಷ್ಟು ಮೈನಸ್ ಆಗ್ತಾ ಹೋಗ್ತಾ ಇರ್ತೀವಿ. ಈ ರೀತಿ ಪ್ರಾಬ್ಲಮ್ಗಳು ನಮಗೆ ನಾವೇ ಮಾಡ್ಕೊತಾ ಇರೋದು, ನಾವೇ ತಂದ್ಕೊತಾ ಇರೋದು. ಏನಕ್ಕೆ ಅಂದರೆ ಜಾಗ ವೇಸ್ಟ್ ಆಗುತ್ತೆ. ನಿಮಗೆ ಇವತ್ತು ಜಾಗ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇರೋದ್ರೆಲ್ಲ ಅಡ್ಜಸ್ಟ್ ಮಾಡಿ ನೀವು ಮಾಡಿದಾಗ, ಮುಂದೆ ಅದು ನಮಗೆ ಇರೋ ಜಾಗನೇ ಮಾರ್ಕೋಬೇಕಾಗುತ್ತೆ. ಇಲ್ಲ ಇರೋ ಜಾಗನ ಬಿಟ್ಟು ಬೇರೆ ಕಡೆ ಹೋಗಬೇಕಾಗುತ್ತೆ. ಇಲ್ಲ ಮನೇಲಿ ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕಾಗಲ್ಲ, ಮಲಗೋಕ್ಕಾಗಲ್ಲ. ಈ ರೀತಿ ಪ್ರಾಬ್ಲಮ್‌ಗಳನ್ನ ನಾವು ಮಾಡ್ಕೊತಾ ಇದ್ದೀವಿ. ಜಾಗ ಚಿಕ್ಕದಾಗಿರೋದ್ರಲ್ಲೇ ಚಿಕ್ಕದಾಗೇ ಮಾಡ್ಕೊಳ್ಳಿ. ನಮಗೀಗ ಜಾಗ ವೇಸ್ಟ್ ಆಗುತ್ತೆ ಅಂದರೆ ವೇಸ್ಟ್ ಏನಲ್ಲ, ಅದು ನಮಗೆ ಮೆಟ್ಲು ಬಂದಿರ್ತವೆ. ಆ ಜಾಗ ನಾವು ಖಾಲಿ ಬಿಡಬೇಕು ಅನ್ನೋ ಜಾಗದಲ್ಲಿ ಖಾಲಿ ಬಿಡಲೇಬೋದು. ಎಲ್ಲಿ ಯೂಸ್ ಮಾಡ್ಕೋಬೇಕು ಆ ಜಾಗದಲ್ಲಿ ಮಾತ್ರ ನಾವು ಯೂಸ್ ಮಾಡ್ಕೊಬೇಕು. ಆಗ ನಾವು ವಾಸ್ತು ಪ್ರಕಾರ ಕಟ್ಕೊಂಡಾಗ, ಚಿಕ್ಕದಾಗೇ ಮಾಡ್ಕೊಂಡು ನೀಟಾಗಿ ಕಟ್ಕೊಂಡಾಗ ವಾಸ್ತು ಪ್ರಕಾರ ಏನು ಮಾಡಿಸ್ತದೆ ಅಂದರೆ, ಇನ್ನೊಂದು ಸೈಡು ಅದೇ ಆ ಮನೇಲಿ ವಾಸ ಮಾಡ್ಬೇಕಾದ್ರೆ ನಮ್ಗೆ ಏನು ಮಾಡುತ್ತೆ, ಈ ಬೇರೆ ಸೈಟ್‌ನ ಜಾಗ ತಗೊಂಡು ಮನೆ ಕಟ್ಟಕ್ಕೆ ಅನುಕೂಲ ಮಾಡಿಕೊಡುತ್ತೆ ಜಾಗ. ಆ ಜಾಗದಲ್ಲಿದ್ದ ವಾಸ್ತು ಪ್ರಕಾರ, ವಾಸ್ತು ಇದ್ದ ಮನೇಲಿದ್ದಾಗ ನಮಗೆ. ಇಲ್ಲಾಂದರೆ ಆ ಜಾಗ ಮಾರ್ಕೊಳ್ಳೋ ಪರಿಸ್ಥಿತಿ, ನಾವು ನೋಡಿರೋ ಪ್ರಕಾರ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ. ಜಮೀನು ಮಾರ್ಕೊಂಡು ಏನೇ ಮಾಡಿದ್ರು ಸಾಲಗಳಾಗ್ತಾ ಇರೋದು, ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇರೋದು, ಈ ರೀತಿ ಪ್ರಾಬ್ಲಮ್‌ಗಳನ್ನ ಅನುಭವಿಸ್ತಾ ಇದ್ದಾರೆ. ಅದಾದಮೇಲೆ ವಿಡಿಯೋಗಳನ್ನ ನೋಡಿದಾಗ ಈ ರೀತಿ ಪ್ರಾಬ್ಲಮ್‌ಗಳು ಹಿಂಗೆ ಆಗಿದೆ ಅಂತ ತಿಳ್ಕೊಂಡು ಫೋನ್ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾವು ಸಜೆಷನ್ ಕೊಡ್ತಾ ಇದ್ದೀವಿ. ಕಾಲ್ ಮಾಡಿ, ತೊಂದರೆ ಇಲ್ಲ, ಕಾಲ್ ಮಾಡಿದಾಗ ರಿಸೀವ್ ಮಾಡ್ತೀವಿ. ನಿಮ್ಗೇನು ಬೇಕು ಅಂದರೆ ನಾವು ಅದೇ ಹೇಳಿದ್ನಲ್ಲ, ಸಜೆಷನ್ ಕೊಡ್ತೀವಿ ನಾವಲ್ಲಿ. ಈಗ ಮುಳುಗ್ತಾ ಇರೋರನ್ನ ಎತ್ತು ಹಿಡಿಯೋಂಥದ್ದು, ಒಂದು ಹಗ್ಗ ಕೊಟ್ಟು ದಡಿಗೆ ಎಳೆಯೋಂಥ ಕೆಲಸನಾದ್ರು ಮಾಡ್ಬೋದು ಅಟ್ಲೀಸ್ಟ್ ನಮಗೆ. ಈಗ ನೀವು ಅದಾದಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಚೆನ್ನಾದ್ಮೇಲೆ ಬೇಕಾದ್ರೆ ಕಾಲ್ ಮಾಡಿಬಿಟ್ಟು ಈ ರೀತಿ ಇದೆ ಅಂದಾಗ ನಮಗೆ ವಿಸಿಟಿಂಗ್ ಬೇಕಾದ್ರೆ ಮಾಡಿಸ್ಕೋಬೋದು. ಇಲ್ಲ ಇನ್ನೇನಾದ್ರು ಎಕ್ಸ್ಟ್ರಾ ಚೇಂಜಸ್ ಇದ್ದರೆ ಅದನ್ನು ಮಾಡಿಸ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ. ಆಮೇಲೆ ಯಾರು ಮನೆ ಕಟ್ತಾ ಇದ್ದಾರೆ ಈಗ ಸ್ಟಾರ್ಟಿಂಗು, ಅವ್ರಿಗೆ ಹೇಳೋಂಥದ್ದು, ಅವ್ರಿಗೆ ವೀಡಿಯೋಗಳನ್ನ ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ಈಗ ನಮಗೆ ಸೈಟು ನಮ್ಮ ಮನೆ ಕಟ್ಟಿ ಎಲ್ಲ ಆದಮೇಲೆ ಕರ್ಸಿದ್ರೆ ನಮ್ಗೇನು ಗೊತ್ತಾ, ನಮ್ಗೆ ತಲೆ ಬಿಸಿ ಆಗೋಗುತ್ತೆ. ಯಾಕಂದರೆ ಮನೆ ಕಟ್ಟೋದು ಎಷ್ಟು ಕಷ್ಟ ಅಂತ ಗೊತ್ತು. ಒಂದೊಂದು ಗೋಡೆ ಕಟ್ಟಕ್ಕೂ ಸಾರಣೆ ಮಾಡಿ, ಇದು ಮಾಡಿ, ಮೇಸನ್ ಖರ್ಚು ಲಕ್ಷಾಂತರ ರೂಪಾಯಿ ಖರ್ಚಾಗಿರ್ತದೆ. ಅದನ್ನ ಒಡೆಯೋದು ಅಂತ ಹೇಳಿದಾಗ ನಮಗೆ ಒಡೆಯೋದಕ್ಕೆ ಇದು ಮಾಡಕ್ಕೆ ಹೋಗಲ್ಲ. ನಾವು ಒಡೆಯೋದನ್ನೇ ನಾವು ಕೊಡಲ್ಲ ಯಾರಿಗೂ ಸಡನ್ನಾಗಿ ಹೋದಾಗ. ಅಂದರೆ ಇರೋದ್ರಲ್ಲೇ ಆಲ್ಟ್ರು ಏನು ಮಾಡ್ಬೋದು ಅಂತ ಮಾಡ್ತೀವಿ. ಮೇಜರ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಕಾಲಲ್ಲಿ ಕ್ಯಾನ್ಸರ್ ಅಂತ, ಒಂದು ಕೈಯಲ್ಲಿ ಕ್ಯಾನ್ಸರ್ ಬಂತು ಅಂತ ಹೇಳಿದಾಗ ಕಟ್ ಮಾಡಿ ಬಿಸಾಕಬೇಕು ಅಂತ ಹೇಳಿದ್ರೆ ಬಿಸಾಕಲೇಬೇಕು. ಆಲ್ಟ್ರ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಯಾವ ರೀತಿ ಆಲ್ಟ್ರ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಪೂಜೆ ಗೀಜೆ ಮಾಡಿದಾಗ ಅದ್ರ ಎನರ್ಜಿ ಇರೋರಿಗೆ ಚೆನ್ನಾಗಿರ್ತೀವಿ. ಅಂದರೆ ಆ ಗಾಯದ ಮೇಲೆ ಒಂದು ಬ್ಯಾಂಡೇಜ್ ಸುತ್ತಂಗೆ ಅಷ್ಟೇ. ಆ ಬ್ಯಾಂಡೇಜ್ ಪುನಃ ಒಳಗಡೆಯಿಂದ ಅದು ಕೆಲಸ ಮಾಡ್ತಲೇ ಇರುತ್ತೆ. ಅದು ನಮ್ಗೆ ಬಿಡಲ್ಲ, ಅದು ನನ್ನ ಕ್ಯಾನ್ಸರ್ ಅನ್ನೋದು. ಅಂದರೆ ಮನೆಯಲ್ಲಿ ವಾಸ್ತು ಇಲ್ಲ ಅಂದಿರೋದು ನಮ್ಮ ಕೆಲಸ ಮಾಡೇ ಮಾಡುತ್ತೆ. ನಾವೇನು ಮಾಡ್ಬೋದು ಅಂದರೆ, ನೀವು ಸ್ಟಾರ್ಟಿಂಗ್ ಸೈಟ್ ಏನು ಮಾಡ್ತಾಯಿದ್ದೀರಾ, ಪ್ಲ್ಯಾನ್ ಮಾಡಿಸ್ತಾರೆ ಆಗಲೇ ವೆರಿಫಿಕೇಷನ್ ಮಾಡ್ಕೊಂಡು ಹಾಕ್ಬಿಟ್ರೆ, ಆಮೇಲೆ ನಾವು ಈಗ ಇನ್ನೊಂದು ಪ್ಲ್ಯಾನ್ ವೆರಿಫೈ ಮಾಡ್ಕೊಡ್ಬೋದು ನಾವು. ಆದರೆ ನಾವು ಆ ಡಿಗ್ರಿನ ನೀವೇ ನೋಡ್ಕೋಬೇಕಾಗುತ್ತೆ. ಇಲ್ಲ ಸ್ಟಾರ್ಟಿಂಗ್ ಸೈಟ್‌ನೇ ನೋಡ್ಬಿಟ್ರೆ ಎಕ್ಸಾಕ್ಟಾಗಿ ಯಾವ ಜಾಗದಾಗ ಮನೆ ಕಟ್ಬೋದೇನೋ ಅಂತ. ಮೇಜರ್ ಪಾಯಿಂಟ್‌ಗಳನ್ನ ಮಾಡ್ತಿರೋದು. ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಿದ್ದೀರಾ ಅಂತ ಹೇಳ್ಬಿಡ್ತೀನಿ ನಾನು. ಈಗ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ನೋಡಿ, ಇದೊಂದು ಸೈಟ್ ಅನ್ಕೊಳ್ಳೋಣ ನಾವು. ಈ ಸೈಟು ಇದು ದಕ್ಷಿಣ
ದಕ್ಷಿಣ ರೋಡ್ ಫೇಸಿಂಗ್ ಸೈಟ್ ಇದು ದಕ್ಷಿಣ ರೋಡ್ ಇದೆ ಇಲ್ಲಿ. ಇಲ್ಲೇನು ಮಾಡಿದ್ರು, ಮನೆ ಕಟ್ಟ ಸ್ಟಾರ್ಟ್ ಮಾಡಿದಾಗ ಏನು ಮಾಡಿದ್ರು ಇವರು, ಈ ಮುಂದೆ ಖಾಲಿ ಜಾಗ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮನೆ ಕಟ್ಬಿಡಿದ್ರು. ಇಲ್ಲಿ ಮನೆ, ಈ ಜಾಗದಲ್ಲಿ ಮನೆ ಕಟ್ಟಿದ್ರು. ಈ ಜಾಗದಲ್ಲಿ ಮನೆ ಕಟ್ಟಿದಾಗ ಏನಾಗ್ತದೆ ಸಮಸ್ಯೆಗಳು ದಕ್ಷಿಣದಲ್ಲಿ, ಇವ್ರಿಗೆ ಇವ್ರದ್ದು ತಪ್ಪು ಅಂತ ಹೇಳಲ್ಲ, ನಾವು ಯಾರು ತಪ್ಪು ಅಂತ ಹೇಳಲ್ಲ. ಒಟ್ಟಲ್ಲಿ ಇವ್ರದ್ದು ಏನು ದಕ್ಷಿಣ ದಿಕ್ಕು ನೋಡ್ತಾ ಇಲ್ಲ, ಇವರು ಯಾವುದೋ ಒಂದು ದಿಕ್ಕು ನೋಡ್ತಾ ಇಲ್ಲ. ಇವ್ರನ್ನ ಮನೆ ಮುಂದೆ ನಮ್ಮ ಖಾಲಿ ಜಾಗ ಇರಬೇಕು ಅಂತ ಹೇಳೋ ಉದ್ದೇಶಕ್ಕೆ ಕಟ್ತಾ ಇರೋದು. ಇಲ್ಲಿ ಬಂದಾಗ ಏನಾಯ್ತು, ಉತ್ತರ ಭಾರ ಬೀಳ್ತು, ದಕ್ಷಿಣ ಫುಲ್ ಖಾಲಿ ಆಯ್ತು. ಈ ರೀತಿ ಖಾಲಿ ಆದಾಗ ಏನಾಗ್ತದೆ ನಮಗೆ ಸಮಸ್ಯೆಗಳು ಅಂತ ಹೇಳಿದಾಗ, ಅಲ್ಲಿ ನಮಗೆ ಎನರ್ಜಿ ಬರಲ್ಲ, ದುಡ್ಡು ಬರಲ್ಲ ಮನೆಗೆ. ಆಮೇಲೆ ಇರೋ ದುಡ್ಡನ್ನ ಖಾಲಿ ಮಾಡಿಸ್ತದೆ, ಜೊತೆಗೆ ಆಸ್ತಿನೂ ಮಾಡಿಸ್ತದೆ, ಸಾಲನೂ ಮಾಡಿಸ್ತದೆ. ಇದು ಹಿಂಗೆ ಈ ರೀತಿ ಖಾಲಿ ಜಾಗ ಬಿಟ್ಟಾಗ ನಮ್ಗೆ ಈ ಮನೆ ಕಟ್ಟಬೇಕು ಅಂದಾಗ ನಾವು ಇಲ್ಲಿ ಮನೆ ಕಟ್ಕೋಬೇಕು. ಸ್ಟಾರ್ಟಿಂಗು ಉತ್ತರದಲ್ಲಿ ಜಾಗ ಖಾಲಿ ಬಿಡ್ಬೇಕು ನಾವು. ನಮಗೆ ಬೈ ಮಿಸ್ಟೇಕಾಗಿ ಮಾಡ್ತಾ ಇರೋದು ಇದು, ಬೇಕು ಅಂತ ಮಾಡ್ತಾ ಇರೋದಲ್ಲ. ನಮ್ಗೆ ರೋಡ್ ಸೈಡ್ ಜಾಗ ಇರಲಿ, ಮುಂದೆ ಜಾಗ ಇರಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಿರೋದು. ದಕ್ಷಿಣದಲ್ಲಿ ಅಂತ ಕೇರ್ಫುಲ್ ಆಗಿ ಮನೆ ಕಟ್ಕೋಬೇಕು ವಾಸ್ತು ಪ್ರಕಾರ. ನಾವು ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಂಡು ಮನೆ ಕಟ್ಕೋತೀವಿ, ದಕ್ಷಿಣ ರೋಡ್ ಫೇಸಿಂಗ್ ಅದು ಅಷ್ಟು ಉನ್ನತಿಗೆ ಹೋಗ್ತೀವಿ, ಅಷ್ಟು ಟಾಪ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ, ತೊಂದರೆ ಇಲ್ಲ. ಆದರೆ ಎಷ್ಟು ನಾವು ಪ್ರಾಬ್ಲಮ್ ಮಾಡ್ಕೊತಾ ಇದ್ದೀವಿ. ಈಗ ಉತ್ತರ ಸೈಡು, ಉತ್ತರ ರೋಡ್ ಫೇಸಿಂಗ್ ಅವರು, ಪೂರ್ವ ರೋಡ್ ಫೇಸಿಂಗ್ ಅವರು, ಅವ್ರು ಮನೆ ಕಟ್ಟಿದ್ದಾರೆ ಈ ರೀತಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ನೋಡ್ಕೊಂಡು ನಮ್ಮನೆ ಮುಂದೆ ಜಾಗ ಇರಲಿ ಅಂತ ಕಟ್ಕೊಂಡು ಮಾಡ್ಕೊತೀವಲ್ಲ, ಅದರಂಥ ಅನಾಹುತ ಇನ್ಯಾವುದೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿನೂ ಮಿಸ್ಟೇಕ್ಗಳನ್ನ ಮಾಡ್ಕೋಬಾರ್ದು. ನೋಡ್ಕೊಂಡು ಸೈಟನ್ನ ಇದು ಮಾಡ್ಕೊಂಡು ಮನೆ ಕಟ್ಬೇಕಾದ್ರೆ ಈ ರೀತಿ ಮಿಸ್ಟೇಕ್ ಮಾಡಬೇಡಿ. ನೆಕ್ಸ್ಟ್ ಮನೆ ಕಟ್ಟೋರು ದಕ್ಷಿಣ ರೋಡ್ ಫೇಸಿಂಗ್ ಅವರು ಮುಂದೆಗೆ ತಗೊಂಡು ಉತ್ತರಕ್ಕೆ ಜಾಸ್ತಿ ಜಾಗ ಇರೋಂಗೆ ನೋಡ್ಕೊಂಡು ಮನೆ ಕಟ್ಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ, ಹಾಗೂ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ. ಆಮೇಲೆ ವೀಡಿಯೋನ ಯಾರು ಮನೆ ಕಟ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗಲಿ. ವೀಡಿಯೋದಿಂದ ನೋಡ್ಕೊಂಡು ಚೇಂಜಸ್ಸು ಅವರು ಮಾಡ್ಕೊಳ್ಳಿ, ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ.